ಬರಲಿದೆ. ಓಹೋ ಓಹೋ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಹಾರಿ ಜೀವವ ಇರುವೆನ, ಹಾರಿ ಜೀವವ ಇರುವೆನ, ಇರುವೆನಲ್ಲ ಇರುವೆ, ಇರುವೆನಲ್ಲ ಇರುವೆ, ಜೀವ ಭಾವ ಮೇವು ಬರಲಿದೆ, ಜೀವ ಭಾವ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಪ್ರಾಣಿ ಹಿಂಸೆ ಮಾಡುವುದರಲ್ಲಿ ನನಗಿಂತಲೂ ಮಿಗಿಲಾದರೂ ಯಾರೂ ಇಲ್ಲ. ಈ ದಂಡಕಾರಣ್ಯವು ಎಷ್ಟೊಂದು ಸುಂದರವಾಗಿರುವುದು. ಈ ದಂಡಕಾರಣ್ಯದಲ್ಲಿ ನನ್ನ ಮಗನಾದ ಶಂಭುಕಾಸುರನು ಸಾವೇ ಬರದ ಹಾಗೆ, ಹಾಗೆ ಯಾವುದೇ ಆಯುಧಗಳಿಂದಲೂ ಸಾವೇ ಬರದ ಹಾಗೆ ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತ ಇಂದಿಗೆ ಅವನ ತಪಸ್ಸು ಅಂತ್ಯಗೊಳ್ಳುವುದು. ಆನೀಗಲೇ ಅವನನ್ನು ಕರೆದುಕೊಂಡು ಹೋಗಿ ಲಂಕಾನಗರಕ್ಕೆ ಅವನಿಗೆ ಬೇಕಾದ ತಿಂಡಿ, ಮಾಂಸ, ಆಹಾರಾದಿಗಳನ್ನು ರೆಡಿ ಮಾಡುವೆನು. ಶಂಭುಕಾಸುರ, ಶಂಭುಕಾಸುರ, ಎತ್ತ ಕರುಳಿಗೆ ಕಿಚ್ಚನಿಟ್ಟೆಯ ಮಗನೇ, ಎತ್ತ ಕರುಳಿಗೆ ಕಿಚ್ಚನಿಟ್ಟೆಯ. ಇನ್ನು ನಾನು ಯಾರನ್ನು ಶಂಭುಕಾಸುರ ಶಂಭುಕಾಸುರ ಎಂದು ಕರೆಯಲಿ? ಏನಿದು ಬಿಸಿ ರಕ್ತ, ಏನಿದು ಬಿಸಿ ರಕ್ತ? ನನ್ನ ಮಗನನ್ನು ಕೊಂದವರು, ನನ್ನ ಮಗನನ್ನು ಕೊಂದವರು ಇಲ್ಲೇ ದಂಡಕಾರಣ್ಯದಲ್ಲಿರುವರು. ಅವರನ್ನು ಹಿಡಿದು ಪೀಡಿದು ಗಸಗಸನ ರಕ್ತವನ್ನು ಕುಡಿಯುವೆನು. ಇಂದು ನಾನು ಪೊಂದುವೆನು ಆನಂದವ, ಇಂದು ನಾನು ಪೊಂದುವೆನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಪೊಂದುವೆನು ಆನಂದವ. ನಾರಕಣ್ಣು ಗುಡ್ಡಗಳ ಉಳಿದು ಸಂಡಿಗೆ ಮಾಡಿ ಕಳ್ಳ ಕಿತ್ತು ಸಾವಿಗೆ ಮಾಡಿ ತಿಂದು ಬೇಡು. ಇಂದು ನಾನು ಪೊಂದುವೆನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಪೊಂದುವೆನು ಆನಂದವ. ಸೀತಾ,
ತರದ ಪುಷ್ಪವ ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆ ಮನಕ್ಕೆ ಬಹಳ ಮುದವ ತರುವ 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 ತರತರದ ಪುಷ್ಪಗಳ ಸೊಬಗಿನಲು ನೋಡೆ ಈ ವನದಂದವ ಸೀತಾ ನೋಡೆ ಈ ವನದಂದವ ನೋಡೆ ಈ ವನದಂದವ ಸೀತಾ ನೋಡೆ ಈ ವನದಂದವ ಸೀತಾ ಕೋಕಿಲ ಲಾಭಗಳ ನೀರಿ ಮೆರೆಯುತ್ತಿಹ ತುಂಬಿಗಳ ಕೋಕಿಲ ಲಾಭಗಳ ನೀರಿ ಮೆರೆಯುತ್ತಿಹ ತುಂಬಿಗಳ ಸಾರಿ ಓಡುತ್ತಿವೆ ಹರಿಣಗಳು ಮೀರಿ ಮೆರೆಯುವ ಶುಕಪಿ ಕಂಗಳ ಸಾರಿ ಓಡುತ್ತಿವೆ ಹರಿಣಗಳು ಮೀರಿ ಮೆರೆಯುವ ಶುಕಪಿ ಕಂಗಳ ಮನಕ್ಕೆ ಬಹಳ ಮುದವ ತರುವ 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 ತರತರದ ಪುಷ್ಪಗಳ ಸೊಬಗಿನಲು ನೋಡೆ ಈ ವನದಂದವ ಸೀತಾ ನೋಡೆ ಈ ವನದಂದವ ನೋಡೆ ಈ ವನದಂದವ ಸೀತಾ ನೋಡೆ ಈ ವನದಂದವ ನೋಡೆ ಈ ವನದಂದವ ನೋಡೆ ಈ ವನದಂದವ ಸೀತಾ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ ಹೌದು ಪ್ರಿಯ. ತುಂಬಿದ ಫಲಪುಷ್ಪಗಳಿಂದ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಶುಕಪಿಕ ನಾದಗಳಿಂದಲೂ ತುಂಬಿರುವ ಈ ಪ್ರದೇಶದ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳೆಲ್ಲವನ್ನೂ ತೊಳೆಯುವಂತಹ ಅಂದವಾದ ತಾಣವಿದು. ಇದುವೇ ಪಂಚವಟಿ. ಆಹಾ, ಸೀತಾ, ಆರ್ಯಪುತ್ರ. ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನಗಳನ್ನು ಸವಿಯುತ್ತಾ ಅನೇಕ ದಾಸ ದಾಸಿಯರೊಂದಿಗೆ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾ ಆನಂದದಿಂದ ಇರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟು. ಸ್ವಾಮಿ, ಆ ನಾಡಿಗಿಂತಲೂ ಈ ಕಾಡೆ ಮನಸ್ಸಿಗೆ ಅದೆಷ್ಟೊಂದು ಸಂತೋಷವನ್ನ ನೆಮ್ಮದಿಯನ್ನ ಉಂಟು ಮಾಡ್ತಿದೆ. ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ
ನಿಜ ಸೀತಾ, ನಿನ್ನ ಮಾತು ಸತ್ಯ. 14 ವರ್ಷ ವನವಾಸವನ್ನು ಆನಂದವಾಗಿ ಇಲ್ಲಿಯೇ ಕಾಲ ಕಳೆಯಬಹುದು. ಅದು ಅಲ್ಲದೆ ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿದನು ನೋಡಿದೆಯಾ? ಹೌದು ಪ್ರಿಯ. ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ? ಅಗ್ರಜ, ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಈ ಖಡ್ಗವಾವುದು? ಅಣ್ಣ, ಓರ್ವ ರಾಕ್ಷಸರು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿದರು. ಅವನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ನಾನೇ ಹಾತದಿಂದ ಪಡೆದು ಆ ರಾಕ್ಷಸರನ್ನು ಸಂಹಾರ ಮಾಡಿ ಬಂದೆ ಅಣ್ಣ. ಕಡೆಗೂ ಸಂಹರಿಸಿದೆಯಾ? ಹೌದು ಅಣ್ಣ. ನಿನ್ನ ಆತ್ಮರಕ್ಷಣೆಗಾಗಿ ಅದು ನಿನ್ನ ಬಳಿಯಲ್ಲೇ ಇರಲಿ. ಹಾಗೇ ಆಗಲಿ ಅಗ್ರಜ. ಆ ಫಲಗಳನ್ನು ಪಾರ್ಶ್ವದಲ್ಲಿರಿಸು. ಲಕ್ಷ್ಮಣ, ಇಂತಹ ಅರಣ್ಯದಲ್ಲಿ ಈ ಕದಳಿ ಫಲ ಬಿಟ್ಟರೆ ಬೇರೆ ಯಾವ ಫಲವುಗಳು ದೊರೆಯಲಿಲ್ಲವೇ? ನನ್ನ ಮಗನನ್ನು ಕೊಂದ ಕೊಲೆ ಪಾತಕರು ಇಲ್ಲೇ ಎಲ್ಲೋ ಅರಣ್ಯದಲ್ಲಿ ಇರುವಂತಿದೆ. ನರವಾಸನೆ, ಗಬ್ಬಾಸನೆ, ನರವಾಸನೆ. ಎಲ್ಲಿರುವರು ನನ್ನ ಮಗನನ್ನು ಕೊಂದ ಪಾಪಿಗಳು? ಇಲ್ಲೇ ಇರುವಂತಿದೆ. ಅವರನ್ನೀಗಲೇ ವಾದಿಸಿ ಬಿಡುವೆನು. ಇದೇನು ವಧಿಸಲು ಹೋಗದೆ ವರಿಸಲು ಮನಸ್ಸಾಗುತ್ತಿರೋದಲ್ಲ? ನಾನೀಗ ನಾನೀತನ ಪರಿಸುವೆ, ನಾನೀಗ ನಾನೀತನ, ನಾನೀಗ ನಾನೀತನ ಪರಿಸುವೆ, ನಾನೀಗ ನಾನೀತನ. ಏನಾದರೂ ಆಗಲಿ ಪರಿಸುವೆ, ಏನಾದರೂ ಆಗಲಿ ವರಿಸುವೆ, ನಾನೀಗ ನಾನೀತನ ವರಿಸುವೆ, ನಾನೀತನ. ಕಲ್ಲಿನ ಮಂಚದ ಮೇಲೆ ಪಲ್ಲವನೆ ಹಾಕಿಕೊಂಡು, ಕಲ್ಲಿನ ಮಂಚದ ಮೇಲೆ ಪಲ್ಲವನೆ ಹಾಕಿ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡುವೆ, ನಾನೀಗ ನಾನೀತನ ವರಿಸುವೆ, ನಾನೀಗ ನಾನೀತನ. ಗಂಡನನ್ನ ಮಾಡಿಕೊಂಡು ಎಂಡವ ನೀವೆ, ನಾನೀಗ ನಾನೀತನ ಪರಿಸುವೆ, ನಾನೀಗ ನೀತನ, ನಾನೀಗ ನಾನೀತನ ಪರಿಸುವೆ, ನಾನೀಗ. ಏನು ಈತನು ಅತಿ ಸುಂದರವಾಗಿರುವನಲ್ಲ, ಸ್ವಲ್ಪ ಕಪ್ಪಾಗಿರುವನು. ಏನಾದರೂ ಮಾಡಿ ಇವನನ್ನು ವರಿಸಲೇಬೇಕು. ಈ ಹುಟ್ಟಿನಿಂದ ಹೋದರೆ ಇವನನ್ನು ನನ್ನನ್ನು ವರಿಸುವುದಿಲ್ಲ, ವಧಿಸಿ ಬಿಡುವನು. ಈಗಲೇ ನಾನು 18ರ ಶಾಂಭವಿ ರೂಪವಾಗಿ ನರಕನ್ಯೆಯಾಗುವೆನು. ಗಂಡನನ್ನ ಮಾಡಿಕೊಂಡು ಗಲ್ಲಕ್ಕೆ ಮುದ್ದಕೊಂಡು ನಾನೀಗ ನಾನೀಗಲೇ, ನಾನೀಗ ನಾನೀಗಲೇ,
ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ, ಒಬ್ಬನೇ ತಾನೇ. ಈ ಸುರಸುಂದರಾಂಗನನ್ನು ನಾನೇನಾದರೂ ಮದುವೆಯಾದರೆ ಕರ್ರಗಿರುವ 106 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ. ನಾನೊಬ್ಬಳೇ ತಾನೇ ಈ ಲೋಕಕ್ಕೆಲ್ಲ ಸುಂದರಿಯು. ಸುಂದರಿಯಲ್ಲವೇ ಜಗದೊಳಗೇನ, ಸುಂದರಿಯಲ್ಲವೇ ಜಗದೊಳಗೇನ, ಈ ಜಗದೊಳಗೆ ಭೂ ಜಗದೊಳಗೆ, ಈ ಜಗದೊಳಗೆ ಭೂ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೇನ, ಜಗದೊಳಗೇನ, ಜಗದೊಳಗೇನ. ಹಾ, ಎಷ್ಟೊಂದು ಸುರಸುಂದರಾಂಗನಾಗಿರುವನು. ಈತನನ್ನು ವರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಪ್ರಿಯಕರ, ಮನೋಹರ, ಸ್ವಲ್ಪ ಎದ್ದು ಮುಂದಕ್ಕೆ ಬರ ಬರ ಬರ. ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ. ಇಷ್ಟೊತ್ತಲ್ಲಿ ಅಮ್ಮ ಅಂದ್ರೆ ನಮ್ಮ ಹತ್ರ ಇರೋದೆಲ್ಲ ತಣ್ಣಗಾಗ್ಬಿಡುತ್ತಪ್ಪ. ಪ್ರಾಣಕಾಂತಿ, ಪ್ರಾಣವಲ್ಲಭೆ, ಹೃದಯೇಶ್ವರಿ ಎಂದು ಕರೆಯಬಾರದೇನು ಪ್ರಿಯ? ನಿನ್ನ ಹೆಸರೇನು, ನಿನ್ನ ದೇಶವಾವುದು, ನೀನು ಇಲ್ಲಿಗೆ ಬರಲು ಕಾರಣವೇನು, ನನ್ನಿಂದ ಏನಾಗಬೇಕು? ನಮ್ಮನ್ನು ನೋಡಲಿಕ್ಕೆ ನೀವು ಬಂದಿದ್ದೀರಾ, ನಿಮ್ಮನ್ನು ನೋಡಲಿಕ್ಕೆ ನಾವು ಬರಬಾರದೆ? ಮನೋಹರ, ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎಂದು ಕರೆಯುವರು ಪ್ರಿಯ. ಓಹೋ, ರಕ್ಕಸಿಯೇ, ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೆನೆ? ನೀನಿಲ್ಲಿಗೆ ಬರಲು ಕಾರಣವೇನು? ನೀನೇ. ಅದು ಹೇಗೆ? ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು. ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ನೋಡಮ್ಮ, ನೀವು ದಾನವರು, ಆದರೇನಂತೆ? ನಾವು ಮನುಜರು. ಆದರೆ ಅದು ಅಲ್ಲದೆ ನಾನು ಏಕಪತ್ನಿ ವ್ರತಸ್ಥರು. ಓಹೋ, ಈಕೆಯು ನನ್ನ ಪತ್ನಿ. ಏಕಪತ್ನಿ, ಏಕ ಜೊತೆಗೆ ನಾನೊಬ್ಬಳು. ಆದ್ದರಿಂದ ನಾನು ನಿನ್ನನ್ನು ವಿವಾಹವಾಗಲು ಸಾಧ್ಯವಿಲ್ಲ. ಒಂದು ಕೆಲಸ ಮಾಡಯ್ಯ, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ, ಆಗಲೂ ನೀನು ಆಗುವೆ ಏಕಪತ್ನಿ ವೃತ್ತಸ್ಥ. ನೋಡಮ್ಮ, ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆ. ನನ್ನನ್ನು ಗಾಳಿ ಸಾಕ್ಷಿಯಾಗಿ ಕೈ ಹಿಡಿ. ನೋಡಮ್ಮ, ವಾಯು ಸಾಕ್ಷಿಯಾಗಿ ಯಾರನ್ನೂ ಕೈ ಹಿಡಿಯಲಾಗುವುದಿಲ್ಲ. ಅದು ಸರಿ, ನಿನಗಿನ್ನು ಲಗ್ನವಾಗಿಲ್ಲವೇ? ನನಗೂ ಲಗ್ನವಾಗಿರುವುದು ಪ್ರಿಯ. ಮತ್ತೆ ನಿನ್ನ ಪತಿ ಇದ್ರೆ ತಾನೆ ನನ್ನ ಕಾಟ ತಾಳಾರ್ದ ಯುದ್ಧದಲ್ಲಿ ನೆಗೆದು ಬಿದ್ದೋದ, ನನ್ನನ್ನು ನೋಡಿಯೇ ಸತ್ತು ಹೋದ. ಇರಲಿ, ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ನೀನು ವಿವಾಹವಾಗಬೇಕೆಂದು ಬಹಳ ಆತುರದಲ್ಲಿರುವೆ. ಹೌದು. ಒಂದು ಕೆಲಸ ಮಾಡು. ಏನದು? ನಾನಿಲ್ಲಿಗೆ ಓರ್ವನೇ ಬಂದಿಲ್ಲ, ನನ್ನ ಸೋದರನಾದ ಲಕ್ಷ್ಮಣನೂ ಬಂದಿರುವನು. ಆತನು ಬಂದಿರುವನೇ? ಹೌದು, ಆತನು ಆ ಪಾರ್ಶ್ವದಲ್ಲಿರುವನು. ನೀನು ಅಲ್ಲಿಗೆ ಹೋದರೆ ಅವನು ನಿನ್ನನ್ನು ವಿವಾಹವಾಗುವನು. ಆತನು ಓರ್ವನೇ ಬಂದಿರುವನು ಅಥವಾ ಆತನೊಂದಿಗೆ ಆತನ ಪತ್ನಿಯು ಬಂದಿರುವಳು? ಇಲ್ಲ ಇಲ್ಲ, ಆತನು ಓರ್ವನೇ ಬಂದಿರುವ. ಓಹೋ, ನೀನು ಮಾತ್ರ ಬೆಚ್ಚಿಗಿರ್ಬೇಕು ಅಂತ ಇವಳನ್ನು ಕರ್ಕೊಂಡು ಬಂದಿದ್ದೆ. ಸರಿ, ನಾನು ಹೋಗಿ ನನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸುವೆನು ಪ್ರಿಯ. ಒಂದು ವೇಳೆ ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರುವೆನು. ಹೋಗಿ ಬರಲೇ? ಹೋಗಿ ಬಾ. ಹೋಗಿ ಬರಲೇ? ಮನೋಹರ, ತಂಗಾಳಿ ಬಿಸಿದೆ, ತಂಪನ್ನು ಚೆಲ್ಲಿದೆ, ತಂಗಾಳಿ ಬಿಸಿದೆ, ತಂಪನ್ನು ಚೆಲ್ಲಿದೆ, ಎಲ್ಲೆಲ್ಲಿ ನೋಡಿದರೂ ನನ್ನ ಗುಂಗಿದೆ, ಎಲ್ಲೆಲ್ಲಿ ನೋಡಿದರೂ ನನ್ನ ಗುಂಗಿದೆ. ಅಲ್ಲ, ಈ ಘೋರಾರಣ್ಯದಲ್ಲಿ ನಾನು ಆ ಸುರಸುಂದರಾಂಗನನ್ನು ಎಲ್ಲಿ ಎಂದು ಹುಡುಕಲಿ? ನನಗೇನು ಹೊಸದೆ, ಮುಂದೆ ಸಾಗಿಯೇ ನೋಡೋಣ. ಹಿಂದಿನಿಂದ ಇರುವುದೆಲ್ಲವೂ ಒಣಗಿ ಹೋಗಿರುವುದು, ಏನೂ ಇಲ್ಲ ಅಲ್ಲಿ. ಹಿಂದಿನಿಂದಲೇ ಇಷ್ಟೊಂದು ಒಣಗಿ ಹೋಗಿರುವುದು, ಇನ್ನು ಮುಂದಿನಿಂದ ಹೇಗಿರುವನೋ ಏನೋ. ಇರಲಿ, ಹಿಂದೆ ನೋಡಿದವಳು ಮುಂದೆ ನೋಡದೇ ಇರುವೇನೆ, ಮುಂದೆಯೂ ನೋಡಿಯೇ ಬಿಡೋಣ. ಅಬ್ಬಾ, ಆತನು ಹೇಳಿದಂತೆ ಇವನು ಸುರಸುಂದರಾಂಗನೇ. ಆತನು ಕರ್ರಗಿರುವನು, ಈತನು ಕೆಂಪು ಕೆಂಪಾಗಿ ಮುದ್ದು ಮುದ್ದಾಗಿರುವನು. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮನೋರಮನೋಜ್ಞ, ಮನೋರಮನೋಜ್ಞ
ಬಂದು ಇಷ್ಟೊತ್ತಾಯಿತು. ಆವಾಗಿಂದ ನೋಡ್ತಾ ಇದ್ದೀನಿ, ಇರೋದೊಂದಿಷ್ಟು ಉದ್ದ ಬಾಣ, ಅದನ್ನು ಹತ್ತ ಕಡೆ ಗುರಿ ಇಟ್ಟಿರೋನು. ಅಲ್ಲಿರೋದೆಲ್ಲ ಒಣಗೋಗಿದೆ, ಅಲ್ಲೇನಿಲ್ಲ, ಎಲ್ಲ ಇಲ್ಲಿದೆ ನೋಡಯ್ಯ. ಮನೋಹರ, ಪ್ರಿಯಕರ, ನೀನು ಯಾರು ಶುಭಾಂಗಿ? ನಾನು ಶುಭಾಂಗ. ನೀನು ಯಾರು ಶುಭಾಂಗಿ? ನೀನು ಯಾರು? ನೀನು ಯಾರು? ನೀನಿಲ್ಲಿಗೆ ಬರಲು ಕಾರಣವೇನು? ನನ್ನಿಂದೇನಾಗಬೇಕು? ನಿನ್ನ ದೇಶ ಯಾವುದು? ನಿನ್ನಿಂದ ಅದಾಗಬೇಕು. ಅದು 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 ಎಂದರೆ ಏನು? ಅದು ಅದು ಅಂದರೆ ಏನು? ಅದು 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 ಅಂದರೆ ಏನು? ಅದು ದೂರ ದೂರ ಸರಿ. ದೂರ ನಿಂತ್ರೆ ಮಕ್ಕಳು ಹೆಂಗಾಗುತ್ತಯ್ಯ? ಬಾ ಮುಂದಕ್ಕೆ. ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ನಾನು ನಿನ್ನನ್ನು ವಿವಾಹ ಆಗಲು ಸಾಧ್ಯವಿಲ್ಲ. ಯಾಕೋ? ನಾನೊಬ್ಬನೇ ಬಂದಿ. ನಾನೊಬ್ಬನೇ ಬಂದಿಲ್ಲ, ಇಲ್ಲಿಗೆ ನನ್ನ ಅಣ್ಣನಾದ ಶ್ರೀರಾಮಚಂದ್ರನೂ ಬಂದಿರೋನು. ಆತನ ಬಳಿಗೆ ಹೋಗಿ ಏನಾದರೂ ಗುರುವನ್ನು ತೆಗೆದುಕೊಂಡು ಬಾ, ಆಗ ನಿನ್ನನ್ನು ವರಿಸುವೆನು. ಅಯ್ಯೋ, ನಾನು ಇಲ್ಲಿಗೆ ಬರೋ ಮೊದಲು ಹೋಗೇ ಬಂದಿರೋದಯ್ಯ. ನಿನ್ನ ಅಣ್ಣನ ಬಳಿಗೆ ಹೋಗಿಯೇ ಇಲ್ಲಿಗೆ ಬಂದಿರೋದು. ಹಾಗಾದರೆ ನೀನು ನನಗೆ ಹತ್ತಿಗೆ ಆಗಬಹುದು. ನಮಸ್ಕಾರ. ನಾನು ಅಲ್ಲಿ ಹೋಗಿ ಮಾತನಾಡಿ ಬಂದಿರೋದಷ್ಟೇ, ಕೆಲಸ ಕಾರ್ಯ ಏನೂ ಆಗಿಲ್ಲ. ಮಾತನಾಡಿಬಿಟ್ರೆ ಹತ್ತಿಗೆ ಆಗ್ತೀನ. ನಿನ್ನ ಅಣ್ಣನೇ ಹೇಳಿ ಕಳಿಸುವನು, ಈ ಪಾಶದಲ್ಲಿ ನನ್ನ ತಮ್ಮನಿರುವನು, ನೀನು ಇಚ್ಛೆಯನ್ನು ಆತನಲ್ಲಿ ಏನಂದು ಹೇಳಿ ಕಳಿಸಿರುವನು? ಆತನು ಹೇಳಿ ಕಳಿಸಿರುವನು, ಈ ಪಾಶದಲ್ಲಿ ನನ್ನ ತಮ್ಮನಿರುವನು, ನಿನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸು ಎಂದು. ಹಾಗೆ ಹೇಳಿದ್ದೇನೆ. ನಾನು ರಾಮದಾಸ, ರಾಮಾಜ್ಞೆ ಇಲ್ಲದೆ ನಾನು ಏನೂ ಮಾಡುವುದಿಲ್ಲ. ಆದ್ದರಿಂದ ಆತನ ಬಳಿಗೆ ಹೋಗಿ ಏನಾದರೂ ಗುರುತನ್ನು ತೆಗೆದುಕೊಂಡು ಬಾ. ಓಹೋ, ಗುರುತನ್ನು ತಂದರೆ ನೀನು ನನ್ನನ್ನು ವರಿಸುವೆ? ಹೌದೌದು, ಗುರುತನ್ನು ತಂದರೆ ನಾನು ನಿನ್ನನ್ನು ವರಿಸುವೆ. ಸರಿ, ನಾನು ಹೋಗಿ ಗುರುತನ್ನು ತರುವವರೆಗೂ ನೀನು ಇಲ್ಲಿಯೇ ಇರು. ಆಗಬಹುದು, ಹೋಗಿ ಬರಲೇ. ಹೋಗಿ ಬನ್ನಿ. ಮನೋಹರ, ಲಕ್ಷ್ಮಣನ ಬರಿಗೆ ಹೋಗಿರುವಳು, ಅಲ್ಲಿ ಏನೋ ಅನರ್ಥ ಮಾಡಿರುವಳು ಕಾಣಿನಲ್ಲ. ಮನೋಹರ, ಓದೆಯ ಪಿಶಾಚಿ ಎಂದರೆ ಬಂದೆಯ ಗವಾಕ್ಷಿಯಲ್ಲಿ ಎಂಬಂತೆ ಏನಮ್ಮ, ಏಕೆ ಲಕ್ಷ್ಮಣನು ಸಿಗಲಿಲ್ಲವೇ? ಸಿಕ್ಕಿದ್ದನಯ್ಯ. ಏನು ಹೇಳಿದ? ಆತನೇನೋ ರಾಮದಾಸನಂತೆ, ನಿನ್ನ ಆಜ್ಞೆ ಇಲ್ಲದೆ ಆತನು ಏನನ್ನು ಮಾಡುವುದಿಲ್ಲವಂತೆ. ನಿಜವೇ? ಹೌದು ಹೌದು, ಆತನು ನನ್ನ ಆಜ್ಞೆಯನ್ನು ಇಲ್ಲದೆ ಏನು ಮಾಡತಕ್ಕ. ಅದೇನೋ ಕುರುಹನ್ನು ಕೊಡಬೇಕಂತೆ, ಕೊಡು ಪ್ರಿಯ. ಹಾಗಾದರೆ ನೀನು ಹಿಂತಿರುಗಿ ನಿಲ್ಲು, ನಿನ್ನ ಬೆನ್ನಿನ ಮೇಲೆ ಕುರುಹನ್ನು ಬರೆಯುತ್ತೇನೆ. ಹಿಂದೆ? ಹೌದು. ಮುಂದೆ? ನಿನ್ನ ಬೆನ್ನಿನ ಮೇಲೆ ಬರೆಯುವುದು. ಬರೆಯುವುದೆಂದು ನಾನು ನೋಡುವುದು ಬೇಡವೇ? ನೀನು ನೋಡಬಾರದೆಂದೇ ನಾವು ಬರೆಯುವುದು. ಪರವಾಗಿಲ್ಲ, ಹಿಂದ್ಗಡೆ ವಿಶಾಲವಾದ ಜಾಗ ಇದೆ. ಇವನಿಗೆ ಹಿಂದೆನೆ ಬರೆಯೋದು ಅಂದ್ರೆ ಬಹಳ ಇಷ್ಟ ಅನ್ಸುತ್ತೆ. ಸರಿ, ಬರೇ ಪ್ರಿಯ. ಗುಂಡು ಗುಂಡಾಗಿ ಸುಂದರವಾಗಿ ನನ್ನ ಹಾಗೆ ಮುದ್ದು ಮುದ್ದಾಗಿ ಬರೆ, ಒತ್ತಿ ಒತ್ತಿ ಬರೆ. ಆಯಿತು, ಈ ಆಜ್ಞೆಯನ್ನು ನನ್ನ ಸಹೋದರನಾದ ಲಕ್ಷ್ಮಣನಿಗೆ ತೋರಿಸು, ಅವಮಾನಿಸುವನು. ಅವಮಾನಿಸುವನು? ಹಾಗಲ್ಲಮ್ಮ, ಪದ ಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು, ಅವ ನನ್ನನ್ನು ಮಾನಿಸುವನು. ಅವಮಾನಿಸುವನು ಎಂದನಷ್ಟೇ. ನಾನು ಹೋಗಿದ್ದನ್ನು ಆತನಿಗೆ ತೋರಿಸಿ ನಾವು ವಿವಾಹವಾಗಿ ಆದಷ್ಟು ಬೇಗ ಇಲ್ಲಿಗೆ ಬರುವೆವು. ಹೋಗಿ ಬರಲೆ. ಹಾಗೇ ಆಗಲಿ. ಹೋಗಿ ಬರಲೆ ಬಾವಾ, ಹೋಗಿ ಬರಲೆ. ಆಹಾ ನನ್ನ ಮದ್ವೆಯಂತೆ, ಆಹಾ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆ, ನನ್ಗೂ ನಿನ್ಗೂ ಏನಂತೆ ಊರಲ್ಲೆಲ್ಲ ಗುಲ್ ಟಮ್ 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 ಟಮ್. ಓ ಮೂರ್ಖಳೆ, ಪುನಃ ಬಂದೆಯ? ಬಂದಿರುವೆನು ಪ್ರಿಯ. ಗುರುವನ್ನು ತಂದಿರುವೆಯಾ? ತಂದಿರುವೆನು. ಎಲ್ಲಿ ಕೊಡು ನೋಡೋಣ. ಅದು ಕೊಡುವಂಥದ್ದಲ್ಲ, ನಾನು ತೋರಿಸ್ತಾ ಇರ್ಬೇಕು, ನೀನು ನೋಡ್ತಾ ಇರ್ಬೇಕು. ಹಾಗಾದರೆ ತೋರಿಸು. ನಾನು ತೋರಿಸಲು ಸಿದ್ಧ, ನೋಡಲು ಬದ್ದನೆ. ಓ ಸಿದ್ಧ, ತೋರಿಸು. ಸರಿ, ನೋಡಿಕೋ ಪ್ರಿಯ. ಇಲ್ಲ ಓ ಮೂರ್ಖಳೆ, ಸಾರೆ ಬರದಿ ಚಪಲೆ ಮಾಯಾತ್ಮಳೆ, ಸಾರೆ ಬರದಿ ಚಪಲೆ. ಮನೋಹರ, ಸಾರೆ ಬರದಿ ಚಪಲೆ ಮಾಯಾತ್ಮಳೆ, ಸಾರೆ ಬರದಿ ಚಪಲೆ. ಹಸ್ತ ತೋರಲೆ ತಗೋರೆ ಮಸ್ತಂ ಗೈಯಲ್ ಬಂದಯ. ಲೋ ಮೂರ್ಖಳೆ, ಹಸ್ತ ತೋರಲೆ ತಗೋರೆ ಮಸ್ತಂ ಗೈಯಲ್ ಬೈಲಯ. ಸಲ್ಲದಿಲ್ಲಿ ಸಾಹಸಂಗಳ್, ಸಲ್ಲದಿಲ್ಲಿ ಸಾಹಸಂಗಳ್, ಎಲ್ಲವಂ ವಿಚಾರಿಸುವನೆ, ಎಲ್ಲವಂ ವಿಚಾರಿಸುವನೆ. ಸಾರೆ ಬರದಿಂ ಚಪಲೆ ಎಲ್ ಮಾಯಾತ್ಮಳೆ, ಸಾರೆ ಬರದಿಂ ಚಪಲೆ. ಓ ಮೂರ್ಖಳೆ, ಬಂದ ದಾರಿಯನ್ನು ಹಿಡಿದು ಹೋಗುವುದು ಒಳ್ಳೆಯದು, ಇಲ್ಲವಾದರೆ ನಿನ್ನ ಛಾತಿ ತಕ್ಕಂತೆ ಮಾಡುವೆನು. ಎಲ್ಲವೋ ಲಕ್ಷ್ಮಣ. ಎಲ್ಲವೋ ಮೂರ್ಖಳೆ, ಮಣಮಣ ರಣಮಣ ಹಾಗೆಂದು ಬರೆದಿರುವನೇನು ಆ ಕರಿಯ?
ಯೋಚಿಸಿ ನೋಡು, ಘೋರ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ನಿನ್ನನ್ನು ವರಿಸುವೆನು. ಏನು ಹೇಳುವೆ? ನೋಡೋಣ, ವರಿಸು. ನಾನು ನಿನ್ನನ್ನು ವರಿಸಬೇಕಾದರೆ ಬೇಕು. ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನೀನು ನಡೆದುಕೊಳ್ಳಬೇಕು. ಛತ್ರಿ ಪದ್ಧತಿ? ಕ್ಷತ್ರಿಯ ಪದ್ಧತಿಯಲ್ಲಮ್ಮ, ಛತ್ರಿ ಪದ್ಧತಿಯಲ್ಲಮ್ಮ, ಕ್ಷಾತ್ರಿಯ ಪದ್ಧತಿ. ಏನದು? ನಾವು ನಿಮ್ಮನ್ನು ಲಗ್ನವಾಗಬೇಕಾದರೆ ವಧುವರನನ್ನು ನೋಡಬಾರದು, ಮುಟ್ಟಲೂಬಾರದು. ಆದ್ದರಿಂದ ನೀನು ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆಗ ನಿನ್ನನ್ನು ವರಿಸುವೆನು. ಕಣ್ಣುಗಳನ್ನು ಕಟ್ಟಿಕೊಳ್ಳಬೇಕು? ಹೌದೌದು, ಕಟ್ಟಿಕೋ. ಸರಿ, ಕಟ್ಟಿಕೊಂಡೆ. ಎಲ್ಲಿ ಕೂತುಕೋ. ಕಷ್ಟವಾಗುತ್ತದಯ್ಯ. ನಿಂತುಕೋ. ಅಪ್ಪ. ಎಲ್ಲಿ ಕುಳಿತುಕೋ. ಎಲ್ಲಿ ನಿಂತುಕೋ. ಬಂದಾಗಿದ ನೋಡ್ತೀನಿ. ಕಟ್ಟಿಕೋ, ಕುಳಿತುಕೋ, ನಿಂತುಕೋ, ಕಟ್ಟಿಕೋ, ಕುಳಿತುಕೋ, ನಿಂತು ಮುಖ್ಯವಾದುದನ್ನೇ ಬಿಟ್ಟೆ ಅಲ್ಲ ಪ್ರಿಯ. ಈಗ ಹೇಳುತ್ತೇನೆ ಮುಖ್ಯವಾದುದನ್ನು. ಎಲ್ಲಿ ಕಟ್ಟಿಕೋ ಸೆರಗಿನಿಂದ. ಅಣ್ಣ, ಲತ್ಮನ, ನನ್ನ ಮೂಗು ಕೊಯ್ದ ಲತ್ಮನ. ಓರೆವುದು ಮಗು ತೊರೆವುದು ರಾಗೋತ, ಅದರಿಂದ ಬಂಡಾಟ. ಒರೆವುದು ಮಗ ತೊರೆವುದು ರಾಗೋತ, ಅದರಿಂದ ಅದುವೇ ಬಂಡಾಟ. ಏನ ಮಾಡಲೀಗ ಮೂಗ ಕೊಯ್ದ ರಾಮ. ಏನ ಮಾಡಲೀಗ ಮೂಗ ಕೊಯ್ದ ರಾಮ. ಅವನ್ ಮನೆ ಹಾಳಾಗ, ಅವನ್ ಬರ್ದಾಗ ಅವನ ಕುಟಾಗ, ಅದರಿಂದ ಅದುವೇ ಬಂಡಾಟ. ಒರೆವುದು ಮಗು ತೊರೆವುದು ರಾಗೋದ, ಅದರಿಂದ ಅದುವೇ ಭಯ. ಅಣ್ಣ, ಅಣ್ಣ, ಏ ಆಗ್ರ, ಏ ಆಗ್ರ, ಎಲ್ಲಿದ್ರು? ಇಷ್ಟು ದಿನ ಬಿಟ್ಟಲ್ಲಿ ಹೋಗಿದ್ದಮ್ಮ. ಗ್ರಾಮ ದೇವತೆ ಮಾರಮ್ಮ ಬಂದ್ಬಿಟ್ಟು ಕಣೋ. ಬಾರ ಈ ಕಡೆ. ನಮ್ಮ ಅತ್ತೆ ಮಗಳ ಕಳ್ಳೆ ಅವಳು ಆಗ್ರ ಸೂರ್ಪನಕ್ಕಿ ನನ್ನ ಕಾಲ ದಂಡ ಕಾದನ್ನೇ ಹೋಗಿದ್ದೆ ಕಣ. ಅಲ್ಲಿ ಹಾಮ ಹಾಮ. ಅಲ್ಲಿಗೆ ಯಾಕೆ ಹೋಗಿದ್ದೆ? ಇಲ್ಲಿ ನಾನಿರ್ಲಿಲ್ವಾ? ತನ್ನ ಕಾಲಿಗೆ ಹೋಗಿದ್ದೆ ಕಣ. ಲಾಮ ಲಾಮ ಹೋಗೋ ಲಾಮ ಕಣ. ಇರು ಬರ ಇಲ್ಲಿ. ಅವಳು ಹೇಳ್ತಿರೋದು ಹೆಂಗ್ ಗೊತ್ತಾ? ನಿಂಗೆ ಅರ್ಥ ಆಗ್ತಿಲ್ಲ. ಇವಾಗ ಅವಳು ಹೇಳ್ತಿರೋದು ಅವ್ರ ದೊಡ್ಡಪ್ಪಂಗ್ ಲೊಕ್ಕ ಹೊಡೆದಿತ್ತಂತೆ, ಗೊತ್ತಿಲ್ಲ, ಹೋಗಿದ್ಲಂತೆ. ಎಲ್ಲ ಎಡವು ಬಿದ್ದು ಮೂಗು ಮುಷ್ಣಿ ಎಲ್ಲ ಹೊಡಾಕೊಂಡವಳೆ. ಇವನು ಅದನ್ನೇ ಕೇಳ್ದ. ಇದಕ್ಕೆ ಬಂದಿತ್ತು ಒತ್ತು ಅಲ್ಗೋಯಕ್ಕೆ. ಚೀತೆಗೆ ಚೀತೆ ಲತ್ಮನ ಲಾಮಂಗ ಲಾಮನ ಅಂದ ತೇತ ಆಗ ಅಣ್ಣ ನಾಮಂಗ. ಅಲ್ಲ, ಈ ಕೂಲ್ಗೇಟ್ ಕೆಲಸ ಮಾಡಕ್ ಹೋದ್ರೆ ಬಿಡ್ತಾರ ಹೋಯ್ದವ್ರೆ. ನಿಮ್ಮ ಅಣ್ಣಂತ ಕರ್ಕೊಂಡು ಹೋಗ್ಬೇಕಾ? ಹೋಗೋಯ್ದ ತೂತಿತಾದ ಕಾಣಲ್ಲ. ಬಾ ಹಿಡ್ಕೊಂಡಲ್ಲ, ಆಗಲ್ಲ ಹಿಡ್ಕೊಂಡ್ರ ಹಿಂಗ್ ಬರೋ ನಡಿರೋ ಅಲೇ ಆಗಲ್ಲ ಕಣ. ನಡಿರೋ ನೂತನ ಮಜಯ ಕಾಮ ಛಾವರ ಪರೋಧಾಮ ಭೀಮ ಪರ ಸೀಮ ಕಾಮ ಹರನೇಮ ಪರನಾಮ ಸುಪ್ರೇಮ ರಾವಣ ಸಾರ್ವಭೌಮಕ್ಕೆ, ರಾವಣ ಸಾರ್ವಭೌಮಕ್ಕೆ, ರಾವಣ ಸಾರ್ವಭೌಮಕ್ಕೆ. ಲಂಕಾದಿಪಾಲನ ದೇವ ರಾವಣನು
ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ. ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ. ಪ್ರಭ ಪೂರಿತಂ ರಾಜಿ ಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತಂ. ಪ್ರಹಸ್ತ ಪ್ರಭು ಪ್ರಭ ಪೂರಿತಂ ರಾಜಿ ಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತಂ. ಸದಾ ಶಿವನ ಶುಭ ವಿಭೂತಿ ವಿಲಸಿತ. ಹಸ್ತ ಪ್ರಭು ಸದಾ ಶಿವನ ಶುಭ ವಿಭೂತಿ ವಿಲಸಿ ಯಶ ಭಾಗ್ಯ ತವ ವಶ ಲಬ್ಧ ವಿಜಯ. ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ. ಕುಂಭಕರ್ಣ ವಿಜಯ ವಧುವ ಕರ ಪೀಡಿದು ನಡೆದು ದಶ ದಿಶಯ ಗೆಲ್ಲಿದು ಅಲಿದೆ. ವಿಭೀಷಣ ವಿಜಯ ವಧುವ ಕರ ಪೀಡಿದು ನಡೆದು ದಶ ದಿಶಯ ಗೆಲ್ಲಿದು ಅಲಿದೆ. ಅಖಿಲ ಲೋಕ ಸುರ ಸಮಾನ ರಹಿತ. ಹಸ್ತ ಪ್ರಭು ಅಖಿಲ ಲೋಕ ಸುರ ಸಮಾನ ರಹಿತ. ಪ್ರಭು ಬೆನ್ನಿಪ್ಪ ದಶಮುಖಗೆ ಸಮರಿಹರೇ. ಪ್ರಭು ಬೆನ್ನಿಪ್ಪ ದಶಮುಖಗೆ ಸಮರಿಹರೇ. ಪ್ರಭು ಬೆನ್ನಿಪ್ಪ ದಶಮುಖಗೆ ಸಮರಿಹರೇ. ಪ್ರಭು ಬೆನ್ನಿಪ್ಪ ದಶಮುಖಗೆ ಸರಿ ಸಮರ ವಿಜಯ. ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ. ದಶಮುಖನ ಸಿರಿಯ ವಿಜಯ. ದಶಮುಖನ ಸಿರಿಯ ವಿಜಯ. ಪ್ರಹಸ್ತ ಪ್ರಭು ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿ ಗರ್ಭ ಸಂಜಾತ. ವಿಶ್ವವಸುವಿನ ಸುಪುತ್ರನು ವಿಶ್ವದೋಳ ಹೆಸರಾಂಕಿತ ಅಪ್ರತಿಮ ವೀರನು. ಸ್ವಸ್ಯಾಮರ್ಥ ಬಲದೋಳು ಸ್ವರ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಹಳಕಾವತಿ ನಗರವನ್ನೇ ಹಳಕಿಸುವಂತಹ ಸಂಪತ್ ಸೌಲಭ್ಯಗಳಿಂದ ಕೂಡಿ ದಕ್ಷಿಣೇಶ್ವರ 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 ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಪ್ರಹಸ್ತ ಪ್ರಭು ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾವನಿರುವನು. ಅವನಾವನಿರುವನು ಪ್ರಹಸ್ತ ಅವನಾವನಿರುವನು. ವೀರ ಧೀರ ರಣ ಭೀಕರ ಸುರವರ ಕಂಠೀವರ. ಹಲೇ ಹಲೇ ಪ್ರಹಸ್ತ ವೀರ ಧೀರ ರಣ ಭೀಕರ ಸುರವರ ಕಂಠೀವರ. ನಿರುತ ಸುಖದಿ ದುರಿತ ಬರದಿ ಧರೇಂದ್ರನಿಗೆ ಜಯ ಜಯ. ಧರೇಂದ್ರನಿಗೆ ಜಯ ಜಯ. ಧರೇಂದ್ರನಿಗೆ ಜಯ ಜಯ. ಕುಂಭಕರ್ಣ ಪರಶಿವನಿಂದೊರ ಪಡೆದ ಲಂಕಾಧೀಶ್ವರ. ಪರಶಿವನಿಂದೊರ ಪಡೆದ ಲಂಕಾಧೀಶ್ವರ. ನಿರುತ ಸುಖದಿ ದುರಿತ ಬರದಿ ಧರೇಂದ್ರನಿಗೆ ಜಯ ಜಯ. ಧರೇಂದ್ರನಿಗೆ ಜಯ ಜಯ. ಧರೇಂದ್ರನಿಗೆ ಜಯ ಜಯ. ವೀರ ಧೀರ ರಣ ಭೀಕರ ಸುರವರ ಕಂಠೀವರ. ಸುರವರ ಕಂಠೀವರ. ಸುರವರ ಕಂಠೀವರ. ನಿಜ ಪ್ರಭು ನಿಜ. ನಿಮಗೆ ಸರಿಸಾಟಿಯಾದವರು ಈ 14 ಲೋಕದಲ್ಲಿಯೇ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ ಗರುಡ ಗಂಧರ್ವ ಕಿನ್ನರ ಕೆಂಪುರುಷಾದಿಗಳೆಲ್ಲರೂ ತರಾರಿಸಿ ನಡುಗುವರು. ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಆ ಹರಿಯ ಉದರವನ್ನು ಹರಿದು ಅಜೇಯರಾಗಬೇಕೆಂಬ ಕುತೂಹಲದಿಂದಾಗಿ ಪಾತಾಳವನ್ನು ಹೊಕ್ಕಿ ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲ. ಅಲ್ಲವೇ ಪ್ರಹಸ್ತ?
ರಹಸ್ಯ ಸಾಕು ಸಾಕು. ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಹೊನ್ನ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂಥವರ ಹೊಗಳಿಕೆಯಿಂದಲೇ ಶಕ್ತಿ ಸಾಮರ್ಥ್ಯಗಳಿವೆ ಎಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನಸಖ್ಯರ ಸ್ಪರ್ಶ ಮಾಡಿ ಕಡೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನ. ವಿಭೀಷಣ ಧರೆಯನ್ನು ಗೆಲ್ಲುವೆ ಬರದೊಳಗೆ, ಸುರರ ಕಡಿದಿಡುವೆ ದೂರದೊಳಗೆ. ಧರೆಯನ್ನು ಗೆಳೆಯುವೆ ಬರದೊಳಗೆ, ಸುರರ ಕಡಿದಿಡುವೆ ದೂರದೊಳಗೆ. ಧರೆಯನ್ನು ಗೆಳೆಯುವೆ ಬರದೊಳಗೆ. ಯಕ್ಷ ಗರುಡ ಗಂಧರ್ವರ ಪಿಡಿದು ಗದಾಘಾತದೆ ಮೆಟ್ಟಿ ಮರೆಯುವೆ. ಯಕ್ಷ ಗರುಡ ಗಂಧರ್ವರ ಪಿಡಿದು ಗದಾಘಾತದೆ ಮೆಟ್ಟಿ ಮರೆಯುವೆ. ಧರೆಯನ್ನು ಗೆಳೆಯುವೆ ಬರದೊಳಗೆ, ಸುರರ ಕಡಿದಿಡುವೆ ದೂರದೊಳಗೆ. ಧರೆಯನ್ನು ಗೆಳೆಯುವೆ ಬರದೊಳಗೆ, ಭರದೊಳಗೆ ಭರದೊಳಗೆ. ವಿಭೀಷಣ ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಅಮಿತ ಪರಾಕ್ರಮಿ ಮೂವರ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಿಗೆ ದಿವಿಜರಂತೆ ನವ ವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನನ್ನು ನೀನು ಹೀಗೆ ಹೀಯಾಳಿಸುತ್ತಿರುವೆಯಾ? ಭಲೆ ಭಲೆ ಕುಂಭಕರ್ಣ ಭಲೆ. ಈ ವಿಭೀಷಣನೇನಬಲ್ಲ ನನ್ನ ವಿಚಾರವನ್ನ. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಡಿತನನ್ನಾಗಿ ಮಾಡಿಕೊಂಡಿರುವೆ. ಇನ್ನು ನವಗ್ರಹಗಳನ್ನು ಸ್ವಾಧೀನಪಡಿಸಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುತ್ತೇನೆ. ದಿಗ್ವಿಗ್ಧಿಗಳೇ ಬೆರೆದು ಗಗನವೇ ಹರಿದು ಲೋಕವೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಟ್ಟನು ದೃಢನ ಭಕ್ತ. 14 ಲೋಕಗಳಲ್ಲಿ ಆತನಿಗೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗಲಾರನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜದ ಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನೇ ಅಕ್ಕರಿಸಿ ಆ ಮುಕ್ಕಣ್ಣ ಶಿವನ ಮುಕ್ಕರಿಸಿ ನಿಜ ಭಕ್ತನಾದ ಎನ್ನನ್ನು ನೋಡಿ ಕರುಣಿಸಿ ಬರವಿತ್ತು ಭೂಜಗವೇ ಹಚ್ಚರಿ ಪಡುವಂತೆ ಮಾಡಿದ ದಶಗಂಟ ಸಾರ್ವಭೌಮನಿಗೆ ಆಧಾರು ಸಾಟೆ ಮಾಡಿರಿ ಕಸನ. ಇಂತಹ ನನಗೆ ಸಾಮಾನ್ಯಳಾದ ಅಲ್ಪಳಾದ ವೇದವತಿಯ ಶಾಪ ತುಳಕ್ಕೆ ಸಮಾನ. ಶಿವ ಎಂಬ 2 ಅಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಮರ್ದಿನಿಯನ್ನು ಪಂಚಭೂತಗಳಿಗೊಡೆಯನಾದ ಪರಶಿವನನ್ನು ಆರಾಧಿಸಿ ನವ ವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ಈ ದಕ್ಷಿಣೇಶ್ವರ. ಸರಿಯಾಗಿ ನುಡಿದಿರಿ ಪ್ರಭು, ಸರಿಯಾಗಿ ನುಡಿದಿರಿ. ಈ ನಿಮ್ಮ ನುಡಿಗಳು ಏಡಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಯಾವ ಜನ್ಮದ ಪುಣ್ಯವೋ, ಯಾವ ದೈವದ ಒಲವೋ, ನಾನು ನಿಮ್ಮ ಬಳಿ ಮಹಾಮಂತ್ರಿಯಾಗಿರುವುದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ನಿಜ ಕಟುಪಟ ವೀರ ಸಿಂಹರೆಂದೆನಿಸಿ ಈ ತ್ರಿಜಗದೋ ರಾವಣ ಕುಂಭಕರ್ಣನಂತಹ ಸಹೋದರರು ಸಿಡಿದೆದ್ದು ನಿಂತರೆ ಹೊರಗೆ ಉಳಿದೆ ಶತ್ರುಗಳೆದುರಾಗುವರೆ. ರಾಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡ ನಡುಗುವರು. ಲೋಕನಾಯಕನು ವಾಸಿಯಾಗಿದ್ದ ಕೈಲಾಸ ಪರ್ವತವನ್ನೇ ತನ್ನ ತೋಳ್ಗಳಿಂದಿಡಿದೆದ್ದು 14 ಲೋಕಗಳಲ್ಲೂ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ವೀರ ನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಾಗ ನಮಗೆ ಶತ್ರುಗಳಿರಲಿ, ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ನಿತ್ಯ ನಿರಂಜನನ್ನು ಭಜಿಸುತ್ತ ಸುತ್ತಿ
ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವಾಗ ಮೃತ್ಯು ದೇವತೆಯು ನಮಗೆ ಸೋದರಿ ಅಂತಲ್ಲದೆ ಅವಳೆಂದಿಗೂ ನಮಗೆ ವಿರೋಧವಿಲ್ಲ. ನಾವು ಮುಡಿದು ನಿಂತರೆ ಮುಕ್ಕಣ್ಣನೇ ಅಚ್ಚರಿ ಪಡುವನು. ಎಚ್ಚರವಿರಲಿ ಲೋಕಕ್ಕೆ. ಹೌದೌದು ಕುಂಭಕರ್ಣ, ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ದಾಟಿ ಬರಲು ನನ್ನ ಅಜಾತ ಶತ್ರುವಾದ ಅರಿಗೂ ಕೂಡ ಸಾಧ್ಯವಿಲ್ಲ. ಅಗ್ರಜ ರಾವಣೇಶ್ವರ, ವಿಭೀಷಣ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ಯಾರು ಸತ್ಕಾರ್ಯಗಳನ್ನು ಮಾಡುತ್ತಾ ದುಷ್ಕಾರ್ಯಗಳನ್ನು ತ್ಯಜಿಸಿ ಆ ದೈವ ಸ್ಮರಣೆಯಲ್ಲಿ ಕಾಲ ಕಳೆಯುವರೋ ಅಂಥವರಿಗೆ ಜಯಲಕ್ಷ್ಮಿ ಒಲಿಯಬಲ್ಲದು, ದೈವವು ನಿನಗೆ ಒಲಿಯಬಲ್ಲದು. ವಿಭೀಷಣ, ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು. ಈ ಮಾತನ್ನು ಅನ್ಯರಾರಾದರೂ ಆಡಿದ್ದರೆ ಇಷ್ಟೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇಲುತ್ತಿತ್ತು. ಅಣ್ಣ ಅಣ್ಣ ಮಕರಾಕ್ಷ, ಏನದು ಅರ್ಥ ಧ್ವನಿ? ನಿಮ್ಮ ತಂಗಿಯವರು ರೋಧಿಸುತ್ತಾ ಬರುತ್ತಿರುವರು ಪ್ರಭು. ಏನು? ನನ್ನ ತಂಗಿಯಾದ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವೆ? ಹೌದು ಪ್ರಭು. ಇಂದು ಮುಂಜಾನೆ ಮಂಜು ಕವಿದ ವಾತಾವರಣ, ಶಿವ ಪೂಜೆ ಮಾಡುವಾಗಲೂ ಸಂಶಯದ ದಾರುಣ. ಎಡಗಣ್ಣು ಹದರುತ್ತಿತ್ತು, ಎಡಭುಜ ಹದರುತ್ತಿತ್ತು. ಆಗಲೇ ತಿಳಿಯಬೇಕಾಯಿತು ಇದು ಅಪಶಕುನದ ಮುನ್ಸೂಚನೆ ಎಂದು. ಛೇ 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 ಛೇ, ನನಗೆ ಅಪಶಕುನದ ಮುನ್ಸೂಚನೆ. ನಾನಾರು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬಲ ರಾವಣ, ಎಲ್ಲ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳನ್ನು ನಡೆಸುವಂತಹ ದಂಡನಾಯಕನಾದ ಗಂಡೆದೆಯ ಗಂಡರಾದ ಪ್ರಚಂಡ ರಾವಣ. ನನಗೆ ಅಪಶಕುನದ ಮುನ್ಸೂಚನೆಯೇ? ಹನಿ ಹಿಟ್ಟಲು ಬಿರಿಯುವುದು ಭೂಮಿ, ಮಳೆ ಎತ್ತಲವಾಗುವುದು ಬಾನು. ಸೃಷ್ಟಿಯ ಚಲನೆಯೇ ನನ್ನ ಆಜ್ಞೆಯನ್ನು ಅನುಸರಿಸುತ್ತಿರುವಾಗ ಕೇವಲ 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 ಅಪಶಕುನದ ಚಿಂತೆ. ಮಕರಾಕ್ಷ, ಕರೆದುಕೊಂಡು ಬನ್ನಿ ನನ್ನ ಸಹೋದರಿಯನ್ನು. ಆಜ್ಞೆ ಪ್ರಭು. ಬರ ಬಾ. ಅಣ್ಣ 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 ತಂಗಿ ಶೂರ್ಪನಖ, ಏನಾಯಿತು? ಯಾರಿಂದ ನಿನಗೆ ಈ ಸ್ಥಿತಿ ಉಂಟಾಯಿತು? ವಿವರವಾಗಿ ತಿಳಿಸು. ನನ್ನ ಕಾರಣ್ಯದಲ್ಲೇ ಲಾಮ ಲಾಮ. ಮಕರಾಕ್ಷ, ಏನದು ವಿವರವಾಗಿ ತಿಳಿಸಿ. ಈಕೆ ಹೇಳ್ತಿರೋದು ಪ್ರಭು, ದಂಡಕಾರಣ್ಯದಲ್ಲಿ 3 ಜನ ನರಮಾನವರು ಪ್ರವೇಶವಾಗಿದೆ. ನರಮಾನವರ ಪ್ರವೇಶ? ಹೌದು ಪ್ರಭು. ರಾಮ, ಲಕ್ಷ್ಮಣ, ಸೀತೆ ಅಂತ ಪ್ರಭು. ಆ ರಾಮನ ಹೆಂಡತಿ ಸೀತೆ ಸಹಜ ಸೌಂದರ್ಯವತಿ ಇರಬಹುದು. ನಿಮಗೆ ಜೋಡಿ ಅಂತ ಕರ್ಕೊಂಬರಕ್ಕೆ ಹೋಗಿದ್ದಾನೆ ಪ್ರಭು. ರಾಮ ತಮ್ಮ ಲಕ್ಷ್ಮಣ ಬಹಳ ಪಟ್ಟಿಂಗ ಪ್ರಭು. ಎಂತಹ ಅಪಮಾನ, ಎಂತಹ ಅಪಮಾನ! ಕಣದಲ್ಲಿ ನೀಚರ, ಕಣದಲ್ಲಿ ನೀಚರ, ಕಳಿಸಿದರೆ ಬೆನ್ನ ಜಾನಕಿಯಲ್ಲ, ಕಳಿಸಿದರೆ ಬೆನ್ನ ಜಾನಕಿಯಲ್ಲ. ಓ ದಂಡನಿ ಶ್ರೀಮನೆದರು, ಓ ದಂಡನಿ ಶ್ರೀಮನೆದರು, ಬರಲಿ ಬರಲಿ ಕಣಿ ಬೆರಿಬೆನೆ ಕಣದಲ್ಲಿ ನೀಚರ.
ರಾಕ್ಷಸ ಕುಲ ಧೀಮಂತರೆನಿಸಿ ನಮ್ಮನ್ನು ಕನಸು ಮನಸ್ಸಿನಲ್ಲೋ ಸ್ಮರಣ ಮಾಡದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಾಗ ದಂಡಕಾರಣ್ಯಕ್ಕೆ ಬಂದು ಈ ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಅಗ್ರಜ ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿರೋಣ. ಶಾಂತಿ ಶಾಂತಿ ಕುಂಭಕರ್ಣ, ಶಾಂತಿ. ಸೋದರಿಯಾದ ಮಾತ್ರಕ್ಕೆ ಆಕೆ ಹೇಳುವ ವಿಚಾರವೆಲ್ಲೂ ಸತ್ಯವಾಗಿರುವುದಿಲ್ಲ. ಈಕೆ ಏನೋ ಸ್ವೇಚ್ಛಾಚಾರಿಯಾಗಿ ಬರ್ತಿರ್ಬೇಕು. ಶೂರ್ಪನಖ, ಹೀಗೆ ಬಾ. ಅವಳು ನೋಡಿ ಪ್ರಭು, ಹೇಳು ಹೇಳು, ನೀನೇ ಏನು ಸ್ವೇಚ್ಛಾಚಾರಿಯಾಗಿ ವರ್ತಿಸಿರ್ಬೇಕು. ಹೇಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯಕ್ಕೆ ಬಂದು ನೆಲೆಸಿ ಈ ರೀತಿ ಅವಮಾನ ಮಾಡಿದ ಆದರಾದವರು ಎಂತಹ ಬಲಶಾಲಿಗಳಾಗಿರಬಹುದು? ಅಣ್ಣ ಅಣ್ಣ, ಸೋದರಿ ರಾಮನ ಹೆಂಡತಿ ಸೂಚಿತೆ ತೊಂದರವಾಗಿರುವಳು. ನೀನೇನಾದ್ರೂ ಮಾಡಿ ಅಪರಿಚಯ ಬಂದು ಮಾರಣ್ಣ. ಬಲೆ 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 ಸಹೋದರಿ ಸಹೋದರಿ, ನಿನ್ನ ನಾಸಿಕ ಹೋದರು, ನಿನ್ನ ಬುದ್ಧಿ ಮಾತ್ರ ಚುರುಕಾಗಿದೆ. ನಡೆ ಸಹೋದರಿ, ನಿನ್ನ ಅಂತಃಪುರಕ್ಕೆ ಔಷಧೋಪಚಾರಗಳನ್ನು ಮಾಡಿಸಿಕೋ. ಕರ್ಕೊಂಡೋಗಿ ಸರ್ ಮಾಡ್ತೀನಿ ಪ್ರಭು. ಅಗರ ಮಗರಾಕ್ಷ, ಜಾಗೃತಿಯಾಗಿ ಮಾವನಾದ ಮಾರುತನನ್ನು ಕರೆತನ್ನಿ. ಆಜ್ಞೆ ಪ್ರಭು. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಬಾ ಮಾವ ಬಾ. ನನ್ನ ತಂಗಿಯಾದ ಶೂರ್ಪನಖ ದಂಡಕಾರಣ್ಯಕ್ಕೆ ಹೋಗಿದ್ದಳು. ಅಲ್ಲಿ ನರಹದವರಾದ ರಾಮ ಲಕ್ಷ್ಮಣ ಸೇರಿ ನನ್ನ ತಂಗಿಯ ಕಿವಿ ಮೂಗನ್ನು ಕೊಯ್ದು ಅಪಮಾನಗೊಳಿಸಿ ದಾಸಿಗೊಳಿಸಿ. ನೀನು ಭವಿಷ್ಯಜ್ಞ. ಅವರೇನು ದಾನವರು ಅಥವಾ ಮಾನವರು? ತಿಳಿಸಿ ನೋಡು. ರಾವಣೇಶ್ವರ, ಈ ಇಡೀ ವಯಸ್ಸಿನಲ್ಲಿ ಇಂತಹ ದುಸ್ಸ ಕಾರ್ಯವನ್ನು ಮಾಡಿ ನೊಂದು ಬದುಕಲಾರೆ. ಆಲೋಚನೆ ಮಾಡಿ ನೋಡು. ಅಸತ್ಯವನ್ನು ನುಡಿಯುತ್ತಿರುವೆ. ಸತ್ಯವನ್ನೇ ನುಡಿ. ನಾನು ಹೇಳುತ್ತೇನೆ ಅಸತ್ಯ. ರಾವಣೇಶ್ವರ, ಈ ರಾವಣನ ಸಮಕ್ಷಮದಲ್ಲಿ ನಿಂತು ಎದುರಿಗೆ ಉತ್ತರವನ್ನು ಕೊಡುವುದನ್ನು ಎಲ್ಲಿಂದ ಕಲಿತೆ ಮಾವ? ವಿಭೀಷಣ, ಈತನ ಕಂಕಳಲ್ಲಿರುವ ತಾಳೆಗೆರೆಯನ್ನು ಗೆದ್ದು ಸಮುದ್ರದಲ್ಲಿ ಬಿಸಾಡು. ಅಗ್ರಜ, ನಮ್ಮ ಲಂಕಾಪಟ್ಟಣದಲ್ಲಿ ಭವಿಷ್ಯವನ್ನು ಹೇಳುವನೆಂದರೆ ಮಾವನಾದ ಮಾರೀಚನೊಬ್ಬನೇ. ಆದ್ದರಿಂದ ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಯದಾತನು, ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಮನೆ ಉಪ್ಪುಂಟು ಬೆಳೆದಿರುವೆ. ಆದ್ದರಿಂದ ನೀನು ನನಗೊಂದು ಸಹಾಯ ಮಾಡಲೇಬೇಕು ಮಾವ. ನನ್ನಿಂದಾಗಬೇಕಾದ ಆ ಮಹಾಕಾರ್ಯ ಯಾವುದು ರಾವಣೇಶ್ವರ? ಮಾವ, ಸೀತೆಯು ಬಲು ರೂಪವತಿ. ಆಕೆಯನ್ನು ಹೊತ್ತು ತರಬೇಕು. ಅದಕ್ಕಾಗಿ ನಿನ್ನ ಸಹಾಯ ಅತ್ಯಗತ್ಯವಾಗಬೇಕು. ರಾವಣೇಶ್ವರ, ಅದು ಸಾಧ್ಯವಿಲ್ಲ. ನಾನು ಹೇಳಿದ ಹಾಗೆ ಮಾಡದಿದ್ದರೆ ನಿನ್ನ ಶಿರಸನ್ನು ಕಾತ್ತರಿಸಿ ಶತದಿಕ್ಕುಗಳಿಗೂ ಚೆಲ್ಲಿ ಬಿಡುತ್ತೇನೆ. ಈ ಈತನಿಗೆ ಬುದ್ಧಿ ಕೆಟ್ಟಬಹುದು. ಈತನ ಅಲಾಯುಧದಿಂದ ಸಾಯುವ ಬದಲು ಶ್ರೀರಾಮಚಂದ್ರರ ಬಾಣದಿಂದ ಸತ್ತರೆ ಮೋಕ್ಷ ಮಾರ್ಗದಂದ್ರೂ ಪಡೆಯಬಹುದು. ಇರಲಿ ರಾವಣೇಶ್ವರ, ನಿನ್ನ ಇಷ್ಟೇ ಇರಲಿ. ಈಗಲೇ ವೇಪಸಾರಕ್ಕೆ ರೂಪ ತಾಳಿ ಆ ಚಿತ್ರಪಟದಲ್ಲಿ ಕುಳಿತುಕೊಳ್ಳುವನು. ನಿನ್ನ ಮುಂದಿನ ಕಾರ್ಯವನ್ನು ನೀನು ಮಾಡುವಂತರಾಗು ರಾವಣೇಶ್ವರ. ಪ್ರಹಸ್ತ ಪ್ರಭು, ಕುಂಭಕರ್ಣ, ಇನ್ನು ನನ್ನ